ಪಜ್ಜು ಇವತ್ತು ನಾವು ಒಂದು ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯೂಟ್ಯೂಬರ್ ಪಜ್ಜು. ಇವತ್ತು ನಾವು ಒಂದು ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ ಮಾಡ್ಬೇಕಂತ ಇಲ್ಲಿ ಬಿಡದಿಯಲ್ಲಿ ಬಂದಿದ್ದೀವಿ. ಇವತ್ತು ಆಟೋ ಜೀವನ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಒನ್ ಡೇದು. ಅವ್ರಿಗೆ ಆಟೋ ಅವ್ರ ಅಂಕಲ್ ಇದ್ದಾರೆ, ಅವ್ರು ಕೇಳೋಣ ಬನ್ನಿ. ಅವ್ರು ಏನಂತಾರ. ಸರ್, ನಿಮ್ದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಒಂದ್ ದಿನದ್ದು? ಎಷ್ಟು ದುಡಿಮೆ ಆಗುತ್ತೆ ಒಂದ್ ದಿನಕ್ಕೆ? ಇಷ್ಟೇ ಸರಿ ಅಂತ ಹೇಳಕ್ಕಾಗಲ್ಲ ಆಟೋದ್ದು, ಅಲ್ವಾ? ಏನ್ ಆಟೋದಲ್ಲಿ ದುಡಿತೀನಿ ಅಂದ್ರೆ ಅಲ್ಲಿದ್ದು ಅಲ್ಲಿಗೇನೆ. ಇವತ್ತು ಆಟ ರೆಡಿ ಮಾಡಿಸ್ತೀವಿ ಅಂದ್ರೆ ಇನ್ನೊಬ್ರಿಗೆ ಸಾಲ ಮಾಡಿ ರೆಡಿ ಮಾಡಿಸ್ಬೇಕು. ಇದ್ರಲ್ಲಿ ಏನೋ ಒಂದ್ ಸೈಡ್ ತೆಗಿತೀವಿ, ಇಲ್ಲ ಒಂದು ಬಿಲ್ಡಿಂಗ್ ತೆಗಿತೀವಿ ಅನ್ನೋದು ಏನಿಲ್ಲ. ಅಲ್ಲಿದ್ದು ಅಲ್ಲಿಗೆ ಯಾಚಕ ಆಟೋದು ಅಷ್ಟೇ. ಅಂದ್ರೆ ಒಂದ್ ದಿನಕ್ಕೆ ನಿಮ್ಗೆ ಎಷ್ಟು ಸಂಪಾದನೆ ಆಗುತ್ತೆ ಅಂತ? 500 ಆಗ್ಬೋದು, 700 ಆಗ್ಬೋದು, 800 ಆಗ್ಬೋದು, ಅಲ್ವಾ? ಬೆಂಗಳೂರು ಆದ್ರೆ ಸಮುದ್ರ, ಅದು 1000 ರೂಪಾಯಿ ಮಾಡ್ತಾರೆ. ಇದು ಹಳ್ಳಿ ಅಲ್ವಾ? ಸೀಟ್ ಲೆಕ್ಕ ಹೊಡೆಯೋದು ನಾವು. ಸೀಟು 6 ಸೀಟ್ 7 ಸೀಟ್ ಹಾಕೋತೀವಿ, ಅಲ್ವಾ? ಅಲ್ಲ ಬರೋಕ ಅವ್ರು ಕೊಡೋ 20 ರೂಪಾಯಿ ಸೀಟ್ಗೆ ಇಲ್ಲೇ ನಾವು 1000 ರೂಪಾಯಿ ಆಟಕ್ಕೆ ಸುರಿಬೇಕಾಯ್ತು. ಯಾಕೆ? ಗಾಡಿ ಹೋಯ್ತದಲ್ಲ. ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ? ಇಲ್ಲಿ ಎಷ್ಟು ಮಟ್ಟ? 7 ಗಂಟೆಗೆ ಇರ್ತದೆ ಗಾಡಿ. ಇಲ್ಲಿ 6 ಗಂಟೆಗೆ ಎದ್ದೋಳ್ತೀವಿ, 7 ಗಂಟೆಗೆ ಗಾಡಿ ಇರ್ತದೆ. ಇವಾಗ 5-5:30 ಮನೆಗೆ ನಿಲ್ಸ್ಬಿಡ್ತೀವಿ. ಅಂದ್ರೆ ಈಗ ಕಸ್ಟಮರ್ ಇಲ್ಲಿ ನೀವು ದುಡಿತೀರಲ್ಲ, ಈ ಎಷ್ಟು ವರ್ಷದಿಂದ ದುಡಿತಿದ್ದೀರಾ ಬಿಡ್ದಿಯಲ್ಲಿ? ಹಿಡಿದಿಲ್ಲ, ನಾನೇ 30 ವರ್ಷ ಆಗಿಲ್ವಾ ಆಟ ಬಂದು. 30 ವರ್ಷದಿಂದ ನಾನು ಫಸ್ಟ್ ಸ್ಟಾರ್ಟಿಂಗು ಆಟ ಬಂದಲ್ಲ, 5ನೇ ಆಟ ನಾನೇ ಬಂದಿದ್ದು. ಅಲ್ಲ, ಒಂದ್ ದಿನಕ್ಕೆ ನೀವು ಇಷ್ಟು 500-800 ಹಿಂಗ್ ದುಡಿತಿರಲ್ವಾ, ಅದು ನಿಮ್ಮ ಜೀವನಕ್ಕೆ ಸಾಕಾಗುತ್ತಾ ಅಂತ? ಯಾತಗೂ ಸಾಲ ಮಾಡಿ ಜೀವನ ಮಾಡ್ಬೇಕು. ಏನಪ್ಪ, ಅಲ್ಲಿಗೆ ಇನ್ನೊಬ್ರನ್ನ ಕೈ ಒಡ್ಡಂಗಿಲ್ಲ, ತಲೆ ಕೆರೆಯುವಂಗಿಲ್ಲ. ಒಂದ್ 200-300-500ಕ್ಕೆ ಅಲ್ಲಿಗೆ ಕಾಪಾಡ್ತದ ಅಷ್ಟೇ. ಯಾಕೆ ನಾವು ಸಾಲ ಮಾಡಿ ರಿಪೇರಿ ಮಾಡಿಸಿರ್ತೀವಿ, ಇದು ಕಾಪಾಡ್ತದೆ 200-300ಕ್ಕೆ. ಸರ್, ನಿಮ್ದೇನಕ್ಕೆ? ನಾವು ಆಟೋ ಡ್ರೈವರ್. ನೀವು ಆಟೋ ಡ್ರೈವರಾ? ನಿಮ್ಗೇನ್ ಅನ್ಸುತ್ತೆ ಇಲ್ಲಿ ಬಿಡದಿಲಿ ಇವಾಗ ಪ್ರೆಸೆಂಟ್ ಆಟೋ ಓಡ್ಸೋದ್ ನೋಡಿ ನಿಮ್ಗೇನ್ ಅನ್ಸುತ್ತೆ? ನಿಮ್ದು ಎಷ್ಟು ಆಗ್ಬೋದು ಒಂದ್ ದಿನಕ್ಕೆ? ನಮ್ಗೆ ದಿನಕ್ಕೆ ಇಲ್ಲ ಅಂದ್ರೆ ನಮ್ಗೆ ಬಾಡಿಗೆ ಬಾಡಿಗೆ ಎಷ್ಟು ಬರೋದೋ ಅಷ್ಟು. ಸರ್. ಈಗ ಜಾಸ್ತಿ ಇವಾಗ ಆಯ್ತದೆ, 1,500 ಆಯ್ತದೆ. ಸರ್, ಅದ್ರ ಡಿಪೆಂಡ್ ಅಷ್ಟೇ. ನಿಮ್ಮ ಇದಕ್ಕೆ ಜೀವನಕ್ಕೆ ಏನಿಲ್ಲ, ಅನುಕೂಲವಾಗಿದೆ. ಆಟೋ ಸಂಪಾದನೆ, ಆಟೋದಲ್ಲಿ ಸಂಪಾದನೆ ಮಾಡಿ ಮನೆ ಕಟ್ಸಿದೀನಿ. ಹೌದಾ? ನಿಮ್ಗೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿರೋದು? ಆಟೋ ಎಷ್ಟು ವರ್ಷದಿಂದ? 15 ವರ್ಷ ಆಯ್ತು. ಎಷ್ಟು? 15 ವರ್ಷ. 15 ವರ್ಷ ಆಯ್ತಾ? 15 ವರ್ಷ ಆಯ್ತು. 15 ವರ್ಷದಿಂದನೂ ನಿಮ್ಗೆ ಒಂದ್ಸಲನು ಆಟೋ ಓಡಿಸೋದು ಬಿಡಬೇಕು ಈ ತರ ಒಟ್ಟ ಬೇಜಾರಾಗಿಲ್ಲ? ಆತರ ಯಾವ್ದು ಇಲ್ಲ, ಒಟ್ಟ ಆತರ ಅನ್ಸಿಲ್ಲ. ಆಟೋ ಓಡ್ತಿಲ್ಲ ಅಂದ್ರೆ ನಮಗ್ ಬೇಜಾರಾಗೋಯ್ತದೆ. ಇದು ಹೊಗೆ ಕುಡಿತೀವಲ್ಲ, ಈ ಗಾಡಿ ಹಿಡಿದ್ಮೇಲೆ ಬೇರೆ ಕೆಲ್ಸಕ್ಕೆ ಬಿಡಲ್ಲ ಅದು. ಯಾಕೊತ್ತಾ? ದಿನ 3 ಪುಡ್ಗಾಸ್ ಆಯ್ತದಲ್ಲ, ಆ ಪುಡ್ಗಾಸ್ ಬಿಡ್ಕೊಡಲ್ಲ ಇದು. ಇನ್ನೊಬ್ರನ್ನ ಕೇಳಂಗಿಲ್ವಲ್ಲ. ಏನಾರ ಇದಾಕೊಂಡು ಓಡ್ತೀರ ಸರ್? ತಲೆ ಲೆಕ್ಕ. ಹೌದಾ? ಹೌದು. ಯಾರು ಎಷ್ಟು ಕಸ್ಟಮರ್ ಬರ್ತಾರ ಅವ್ರ ಮೇಲೆ ಒಂದ್ 5 ಜನ ಹಾಕೋತೀವಿ, 6 ಜನ ಬಂದ್ರೆ 6 ಜನ ಹಾಕೋತೀವಿ. ಬಟ್ ಹಂಗಂದ್ರೆ ದಿನಕ್ಕೆ ಆಗೋದೆಲ್ಲ ಒಂದೊಂದ್ ಟೈಮಲ್ಲಿ ನಿಮ್ಗೆ ಕಸ್ಟಮರ್ ಬರ್ತಾರ ಏನ್ ಬರಲ್ಲ? ಹೇಳಕ್ಕಾಗಲ್ಲ. ಇವಾಗ ಬಂದು ಆಲೆ 1 ಅವರ್ ಆಯ್ತು ಗಾಡಿ ನಿಂತು, ಇನ್ನ ಒಬ್ರು ಬಂದು ನಿಂತವ್ರ ಅಷ್ಟೇ. ಇನ್ನ 4 ಸೀಟ್ ಆಗ್ಬೇಕಾದ್ರೆ ನಾನು ಇನ್ನ ಅರ್ಧ ಗಂಟೆ 1 ಅವರ್ ಕಾಯ್ಬೇಕು. ಬಂದ್ರು ಒಂದೇ ಸತಿ ಬಂದ್ಬಿಡ್ತಾರೆ, ಬರ್ಲಿಲ್ಲ ಅವ್ರು ಗಂಟೆ ನಿಂತಿರ್ತದೆ. ನಿಮ್ಗೆ ಯಾವತ್ತು ಬೇಜಾರ್ ಅನ್ಸಿಲ್ವಾ ಇದು ಮಾಡ್ತಿರೋದು ಆಟೋ? ಹೇಳಿಲ್ವಾ, ಇವಾಗೆ ಬಿಟ್ಟು ಕೊಡಲ್ಲ ನಮ್ನ. ಏನಿದ್ರು ಬೇರೆ ಕೆಲ್ಸಕ್ಕೆ ಎಲ್ಲೂ ಕಳ್ಸಲ್ಲ ಇದು. ಲಾಸ್ ಆಗ್ಲಿ ಇದಾಗ್ಲಿ ಇದ್ರಲ್ಲೇ ಚೆಲ್ಬೇಕು, ಇದ್ರಲ್ಲೇ ಮುಳುಗ್ಬೇಕು, ಆ ತರ ಇದು. ಈಗ ನೀವು ಬೆಂಗಳೂರಲ್ಲಿ ಓಡಿಸೋದಕ್ಕೆ ಬಿಡದಿಯಲ್ಲಿ ಓಡಿಸೋದಕ್ಕೆ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್? ಬೆಂಗಳೂರು ಅಂದ್ರೆ ಸಮುದ್ರ, ಅದು ಗಾಡಿ ನಿಲ್ಲಲ್ಲ. ಅಜ್ಜಾಜಿಗೂ ಎಲ್ಲೋದ್ರು ಅಡ್ಡಾಗ್ತಾ ಇರ್ತಾರೆ. ಇದು ಹಳ್ಳಿ. ಬಂದ್ರೆ 11 ಹೊಡಿಬೇಕು ಹಳ್ಳಿಗೆ, ಬರ್ಲಿಲ್ಲ ಅಂದ್ರೆ ಇಲ್ಲೇ ನಿಂತಿರು. ಬೆಳಗ್ಗೆ ಹೊತ್ತು ಫ್ಯಾಕ್ಟ್ರಿ ಕಡೆ ಸಿಗ್ತವೆ. ಇಷ್ಟೊತ್ತಿನಲ್ಲಿ ಫ್ಯಾಕ್ಟ್ರಿ ಕಡೆ ಕೇಳೋರೇ ಇಲ್ಲ. ಸರ್, ನಿಮ್ದು ಇವಾಗ ರ್ಯಾಪಿಡೋ ಬಂದಿದೆ, ಎಲ್ಲ ಓಲಾ ಊಬರ್ ಬಂದಿದೆ, ಅದ್ರಲ್ಲಿದ್ದ ನಿಮ್ಗೆ ಏನಾರ ಎಫೆಕ್ಟ್ ಆಗಿದೆನಾ? ಇಲ್ಲಿ ಯಾವ ಇಲ್ಲ, ಇಲ್ಲಿ ಯಾವಿಲ್ಲ, ಬಿಡದಿಲ್ಲ ಯಾವ್ದು ಇಲ್ಲ. ಯಾವಿಲ್ಲ. ಬಂದ್ರೆ ಅದು ಬಂದ್ರೆ ಇವ್ ಕೇಟೆ ನಡಿ. ಅದು ಅಲ್ಲೇ ಅವು ಇನ್ನೇನಲ್ಲಿ ಇಲ್ಲಿ ಬಿಡದಿಯಲ್ಲಿ ಅಡ್ಡಾಡಕತ್ರೆ ನಿಮ್ಗೆ ಏನಾರು ಪ್ರಾಬ್ಲಮ್ ಆಗುತ್ತಾ? ಏನಿಲ್ಲ ಅಲ್ಲ, ಅವೇನಾರು ಊಪರು ಇವೆಲ್ಲ ಬಂದ್ರೆ ಇವ್ ಕೇಟೇನೆ, ಆಟೋಗಳಿಗೆ ಏಟೇನೆ. ಹಳ್ಳಿಯವರು ಬುಕ್ ಮಾಡ್ಕೊಂಡು ಹೊಡೈತಾರಲ್ಲ. ಒಟ್ ಬರ್ಲೇ ಇಲ್ಲಾರ್ದಕ್ಕೆ ಚಲೋ. ಬಂದಿಲ್ಲ ಅಂದ್ರೆ ನಿಮ್ಗೆ ದುಡಿಮೆ. ಬರ್ಲಿಲ್ಲ ಅಂದಕ್ಕೆ ತಕ್ಕ ಮಟ್ಟ ಕಾಯ್ತಾವೆ, ಬಂದಲ್ಲಿ ನಿಂತೆ ಹೋಯ್ತಾವೆ. ಇವ್ ಮಾತಾಡ್ಸೋರೇ ಇರಲ್ಲ. ಇವಾಗ ಏನೋ ಒಂದ್ ಲೆಕ್ಕಕ್ಕೆ ನಡೀತಾ ಅಷ್ಟೇ.
ಅದು ಬಂದ್ರೆ ಪೂರ ನಿಂತೆ ಹೋಯ್ತದೆ ಇಲ್ಲಿ ಆಟೋ ಒಳಗೆ ನಿಂತು ಹೋಯ್ತದೆ. ಹಾ ಸರ್. ಬೆಂಗಳೂರಲ್ಲಿ ಸಾವಿರಾರು ಆಟೋಗಳು ಇರ್ತವೆ. ಇಲ್ಲಿ ಇವಾಗ ನಮ್ ಕಡೆ ಹೋಗುವ ಒಂದ್ 5 ಆಟೋ 6 ಆಟೋ ಇರ್ತವೆ. ಸೀಟ್ ಆದ್ರೂ ಆಯ್ತವೆ, ಇಲ್ಲ 1 ಅವರ್ ಆದ್ರೂ ಆಯ್ತು, 2 ಅವರ್ ಆದ್ರೂ ಆಯ್ತು. ನಾವು ಕಾಯ್ಲೇಬೇಕು. ಕಾಯಿಲ್ಲ ಅಂದ್ರೆ ನಮ್ಗೆ ವಿಧಿ ಇಲ್ಲ. ಕಸ್ಟಮರ್ ಬರಲ್ಲ ಯಾರು ಕೈಲೇ ಅಲ್ಲ, ಕಸ್ಟಮರ್ ಬರೋಗಂಟ ನಾವ್ ಕಾಯ್ಬೇಕು. ಆಟೋದಲ್ಲಿ ತಾಳ್ಮೆ ಇರ್ಬೇಕು. ಕಸ್ಟಮರ್ ಬರ್ತಾರ, ಕುತ್ಕೋಬೇಕು, ಅವ್ರು ಕರ್ಕೊಂಡೋಗಿ ಸೇಫ್ ಆಗಿ ಮನೆಗೆ ಬಿಡ್ಬೇಕು. ಓಕೆ ಗೈಸ್, ನೋಡಿದ್ರಲ್ಲ ಅವ್ರ ಜೀವನ ಶೈಲಿ ಯಾವ ತರ ಇರುತ್ತೆ ಅಂತ ನೀವು ನೋಡಿದ್ರಲ್ಲ. ಅವ್ರ ಲೈಫ್ ಸ್ಟೈಲು ಒಂದೊಂದ್ ದಿನಕ್ಕೆ ದುಡ್ಡು ಆಗುತ್ತೆ, ಒಂದೊಂದ್ ದಿನ ಕಸ್ಟಮರ್ ಬರ್ತಾರಂತೆ, ಒಂದೊಂದ್ ದಿನ ಕಸ್ಟಮರ್ ಬರಲ್ಲಂತೆ. ನೀವು ನೋಡಿದ ಪ್ರಕಾರ ಅವ್ರು ಯಾವ ತರ ಜೀವನ ಶೈಲಿ ಇದೆ, ಇವ್ರ ಲೈಫ್ ಸ್ಟೈಲ್ ನಿಮ್ಮನ್ನ ನೋಡ್ಬಿಟ್ಟು, ಜೀವನ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಆನೆಸ್ಟ್ ಆಗಿ ಒಂದು ಕಮೆಂಟ್ ಹಾಕಿ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟಾಟಾ, ಸಿ ಯು, ಬಾಯ್.